Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 44 verse 21. I created you to be my servant and I will never forget you. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 21ನೇ ವಚನ. ನಾನು ನಿನ್ನನ್ನು ನಿರ್ಮಿಸಿದೆನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು. ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ನಿರ್ಮಿಸಿದ್ದೇನೆ, ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ, ನಿನ್ನನ್ನು ನಾನು ಯಾವತ್ತಿಗೂ ಮರೆತು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾರು ನಿನ್ನನ್ನು ಮರೆತರು, ಯಾರು ನಿನ್ನನ್ನು ಕೈ ಬಿಟ್ಟರು, ಯಾರು ನಿನ್ನನ್ನು ಅಗಲಿದರು, ಆದರೆ ಕರ್ತನಾದ ದೇವರು ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ, ಯಾವತ್ತೂ ಕೈ ಬಿಡುವುದಿಲ್ಲ. ಆತನು ನಿನ್ನನ್ನು ಅಗಲುವುದೇ ಇಲ್ಲ ಪ್ರಿಯರೇ. ಹೌದು, ದೇವರು ವಾಗ್ದಾನ ಮಾಡಿದ ಆತನಾಗಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾರೆ. ಆತನು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ. ಸತ್ಯವೇದದಲ್ಲಿ 3 ವ್ಯಕ್ತಿಗಳ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಅವರನ್ನು ದೇವರು ಮರೆಯಲಿಲ್ಲ, ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೊರ್ದೆಕೈಯ ಕುರಿತು ದೇವರು ಮರೆಯಲಿಲ್ಲ ಎಂಬುದಾಗಿ. ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಮೊರ್ದೆಕೈಯು ಅರಸನ ಪ್ರಾಣವನ್ನು ಕಾಪಾಡಿದ್ದನು, ಅರಸನು ಮರೆತು ಬಿಟ್ಟನು ಎಂಬುದಾಗಿ. ಅರಸನಾದ ಅಹಷ್ವೇರೋಷನು ಮೊರ್ದೆಕೈ ನನ್ನ ಜೀವವನ್ನು ಪ್ರಾಣವನ್ನು ಕಾಪಾಡಿದ್ದಾನೆ ಅನ್ನುವಂಥದ್ದನ್ನು ಮರೆತು ಹೋಗಿದ್ದನು, ಆದರೆ ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ. ದಿನಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟದನ್ನು ಓದಲಿಕ್ಕಾಗುವಂತೆ ಜ್ಞಾಪಕ ಪಡಿಸುತ್ತಾರೆ. ಮೊರ್ದೆಕೈಗೆ ಘನಮಾನಗಳು ದೊರೆಯುವಂತೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಮೊರ್ದೆಕೈಯು ಕರ್ತನ ಮೇಲೂ ದೇವಜನರ ಮೇಲೂ ಇಟ್ಟಿದ್ದ ಪ್ರೀತಿಯನ್ನು ಕಂಡು ಅವನ ಹೆಸರನ್ನು ಸತ್ಯವೇದದಲ್ಲಿ ಬರೆದು ಎಂದೆಂದಿಗೂ ನೆಲೆಸಿರುವಂತೆ ದೇವರು ಮಾಡಿದನು. ಅಂದು ಮೊರ್ದೆಕೈಯನ್ನು ಆಶೀರ್ವದಿಸಿದ ದೇವರು, ಮರೆತು ಬಿಡದ ದೇವರು ನಿನ್ನನ್ನು ಕೂಡ ತನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾನೆ. ಎರಡನೆಯದಾಗಿ ನೋಡೋಣ, ಯೋಸೇಫನನ್ನು ದೇವರು ಮರೆಯಲಿಲ್ಲ ಎಂಬುದಾಗಿ. ಅರಸನ ಪಾನದಾಯಕನಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನ ಅರ್ಥವನ್ನು ಯೋಸೇಫನು ತಿಳಿಸಿದ್ದನು, ಆದರೆ ಆ ಪಾನದಾಯಕನು ಯೋಸೇಫನನ್ನು ಮರೆತು ಬಿಟ್ಟಿದ್ದನು. ಆದರೆ ಕರ್ತನು ಮರೆಯಲಿಲ್ಲ ಪ್ರಿಯರೇ. ಫರೋಹನಿಗೆ ಕನಸು ಬೀಳುವಂತೆ ಮಾಡಿ ಪಾನದಾಯಕನಿಗೆ ಯೋಸೇಫನ ಬಗ್ಗೆ ಜ್ಞಾಪಕ ಪಡಿಸಿದನು, ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ಏರಿಸಿದನು. ಅಂದು ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ಏರಿಸಿದ ದೇವರು ನಿನ್ನನ್ನೂ ಕೂಡ ಇಂದು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ. ಮೂರನೆಯದಾಗಿ ನೋಡೋಣ, ದಾನಿಯೇಲನು ಮರೆಯಲ್ಪಡಲಿಲ್ಲ ಎಂಬುದಾಗಿ. ದಾನಿಯೇಲನನ್ನು ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪನಜನು ಮರೆತು ಬಿಟ್ಟನು, ಆದರೆ ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ. ನೆಬೂಕದ್ನೆಚ್ಚರನಿಗೆ ಕನಸನ್ನು ಕೊಟ್ಟು ನಿದ್ರೆ ಬರ ಮಾಡದೆ ತತ್ತರಗೊಳಿಸಿ ದಾನಿಯೇಲನನ್ನು ದೇವರು ಉನ್ನತಿಗೊಳಿಸಿದನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿನ್ನುವುದಿಲ್ಲ, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ತೀರ್ಮಾನಿಸಿದ್ದನ್ನು ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ. ಇದನ್ನು ನೆನೆಸಿ ದೇವರು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದರು. ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ಮಾಡಿದರು. ಈ ರೀತಿ ದೇವರು ದಾನಿಯೇಲನನ್ನು ಮುಖ್ಯ ಸ್ಥಾನಕ್ಕೆ ಏರಿಸಿದ ದೇವರು, ದೊಡ್ಡ ಸ್ಥಿತಿಯನ್ನು ತಂದುಕೊಟ್ಟ ದೇವರು ನಿನ್ನನ್ನೂ ಕೂಡ ಇವತ್ತು ಆಶೀರ್ವದಿಸುತ್ತಾರೆ, ನಿನ್ನಗೂ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ದೊಡ್ಡ ಸ್ಥಿತಿಯನ್ನು ಅನುಗ್ರಹಿಸುತ್ತಾರೆ. ಕೃತಜ್ಞತೆಯನ್ನು ಮರೆತು ಬಿಡುವಂಥ ಈ ಲೋಕದವರು ನೀನು ಮಾಡಿರ್ತಕ್ಕಂಥ ಕೃತಜ್ಞತೆಯನ್ನು ಮರೆತು ಬಿಡಬಹುದು, ನಿನ್ನನ್ನು ಅಲ್ಪವಾಗಿ ಎಣಿಸಬಹುದು, ನಿನ್ನಿಂದ ಉಪಕಾರಗಳನ್ನು ಹೊಂದಿದವರೇ ನಿನಗೆ ವಿರೋಧವಾಗಿ ಬರಬಹುದು. ಆದರೆ ಕರ್ತನು ಯಾವತ್ತೂ ನಿನ್ನನ್ನು ಮರೆತು ಬಿಡುವುದಿಲ್ಲ, ನಿತ್ಯತ್ವಕ್ಕೂ ನಿನ್ನನ್ನು ಮರೆಯುವುದೇ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಾನು ನಿನ್ನನ್ನು ಮರೆತು ಬಿಡೆನು ಎನ್ನುವ ವಾಗ್ದಾನದ ವಾಕ್ಯವನ್ನು ಇವತ್ತು ನಮ್ಮೆಲ್ಲರಿಗೆ ಕೊಟ್ಟಿದ್ದೀರಿ ದೇವ, ನಿನ್ನನ್ನು ವಂದಿಸ್ತೇವೆ ಕರ್ತನೆ. ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ, ನಿನ್ನ ಕರುಣೆಯಿಂದಲೇ ಸ್ವಾಮಿ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದೀರಿ ದೇವ, ನಮ್ಮನ್ನು ಯಾವತ್ತಿಗೂ ಮರೆಯದೆ, ಯಾವತ್ತಿಗೂ ಕೈ ಬಿಡದೆ, ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ತಾ ಇದ್ದೀರಿ ತಂದೆ. ಅದಕ್ಕಾಗಿ ಸ್ತೋತ್ರ. ಮೊರ್ದೆಕೈಯನ್ನು, ಯೋಸೇಫನನ್ನು, ದಾನಿಯೇಲನನ್ನು ಯಾವ ರೀತಿಯಲ್ಲಿ ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀರೋ ದೇವ, ಅದೇ ರೀತಿಯಲ್ಲಿ ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನ ನಿಮ್ಮ ಜ್ಞಾಪಕದಲ್ಲಿ ಇರಿಸಿಕೋ ಕರ್ತನೆ. ಇವರೆಲ್ಲರನ್ನ ಉನ್ನತ ಸ್ಥಾನಕ್ಕೆ ಏರಿಸು, ಇವರೆಲ್ಲರಿಗೆ ದೊಡ್ಡ ಸ್ಥಿತಿಯನ್ನು ತಂದುಕೊಡು ಸ್ವಾಮಿ. ಇವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.